ಮುನ್ನವೇ ಪಂಚರ್ ಆಯ್ತಾ ಬಸ್? ನಾವು ಸಾರಿಗೆ ಸಿಬ್ಬಂದಿಗಳ ಹೋರಾಟದ ಬಗ್ಗೆ ಹೇಳ್ತಾ ಇದ್ದೀವಿ. ಬಂದ್ ಮಾಡುವ ಮೊದಲೇ ಪಂಚರ್ ಆಯ್ತಾ ಹೋರಾಟ? ನಾಳಿನ ಮುಷ್ಕರ ಕ್ಯಾನ್ಸಲ್ ಆಗಿದೆ. ನಾಳಿನ ಸಾರಿಗೆ ನೌಕರರ ಮುಷ್ಕರದಲ್ಲಿ ಕೆಎಸ್ಆರ್ಟಿಸಿ ನೌಕರರು ಪಾಲ್ಗೊಳ್ತಾ ಇಲ್ಲ. ಜಂಟಿ ಕ್ರಿಯಾ ಸಮಿತಿಯಲ್ಲಿ ಭಿನ್ನಮತ ಕಂಡು ಬಂದಿದೆ. ಕೆಎಸ್ಆರ್ಟಿಸಿ ನೌಕರರ ಸಂಘದ ಅಧ್ಯಕ್ಷ ಜಗದೀಶ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡ್ತಾ ಇದ್ರು. ಸೊ ನಾವು ಹೋರಾಟದಿಂದ ಹಿಂದೆ ಸರಿತಾ ಇಲ್ಲ, ಬದಲಾಗಿ ನಾಳಿನ ಮುಷ್ಕರದಿಂದ ಹಿಂದೆ ಸರಿತಾ ಇದೀವಿ ಅಂತ ಹೇಳಿದ್ರು. ಸರ್ಕಾರದ ಜೊತೆ ಚರ್ಚಿಸಿ ಬೇಡಿಕೆ ಈಡೇರಿಕೆಗೆ ಮನವಿ ಮಾಡಿದ್ದೀವಿ. ಎಂಡಿ ಏನಿದ್ದಾರೆ, ಕೆಎಸ್ಆರ್ಟಿಸಿ ಎಂಡಿ ನಮಗೆ ವ್ಯವಸ್ಥಾಪಕ ನಿರ್ದೇಶಕರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಈ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನಾಳಿನ ಮುಷ್ಕರದಲ್ಲಿ ನಾವು ಭಾಗಿಯಾಗ್ತಾ ಇಲ್ಲ, ಜಂಟಿ ಕ್ರಿಯಾ ಸಮಿತಿಯಿಂದನೂ ಹೊರಗೆ ಬಂದಿದ್ದೀವಿ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಹಾಗೂ ಸಾರಿಗೆ ಸಚಿವರು ಕೂಡ ಭರವಸೆ ನೀಡಿದ್ದಾರೆ. ಹೀಗಾಗಿ ನಾವು ಮುಷ್ಕರದಲ್ಲಿ ಭಾಗಿಯಾಗಲ್ಲ ಅಂತ ಕೆಎಸ್ಆರ್ಟಿಸಿ ನೌಕರರ ಸಂಘದ ಅಧ್ಯಕ್ಷ ಜಗದೀಶ್ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಕಾಲ ಗಂಟ ಮನೆ ವ್ಯವಸ್ಥಾಪನೆ ಸಮಿತಿ ಚರ್ಚೆ ಮಾಡಿದ್ದೀವಿ. ಏನು 12.5% ವೇತನ ಪರಿಷ್ಕರಣೆ ಮಾಡಿದ್ದಾರೆ, ಮತ್ತೆ 1-4-25 ಅಂತಕ್ಕಂಥ ವಿಚಾರದಲ್ಲಿ ಏನಿದೆ ಅವೆಲ್ಲವನ್ನು ಬದಲಾವಣೆ ಮಾಡಬೇಕು ಸರ್ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು. ಮನೆ ವ್ಯವಸ್ಥಾಪನಾ ನಿರ್ದೇಶಕರು ಸಹ ನಮ್ಮ ಹತ್ರ 1.5 ಕಾಲಕ್ಕೆ ಹೆಚ್ಚು ಚರ್ಚೆ ಮಾಡಿ ಏನು ಇವಾಗ ವೇತನ ಪರಿಷ್ಕರಣೆ ಮತ್ತು ವೇತನದ ಹಿಂಬಾಕಿ ವಿಚಾರದಲ್ಲಿ ಸರ್ಕಾರದ ಗಮನಕ್ಕೆ ತಂದು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಸರಿಪಡಿಸಿಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನ ಹೇಳಿದ್ದಾರೆ. ಮತ್ತೆ ಬಾಟಾ ಭತ್ಯೆ ಇಂಕ್ರಿಮೆಂಟ್ ವಿಚಾರದಲ್ಲೂ ಸಹ ಚರ್ಚೆ ಮಾಡಿ ಸರಿಪಡಿಸಿಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನ ಹೇಳಿದ ಮೇಲೆ ಮತ್ತೆ ಇತ್ತೀಚಿನ ಜಂಟಿ ಕ್ರಿಯಾ ಸಮಿತಿಯಲ್ಲಿ ನಡೆದಂತಹ ಕೆಲವೊಂದು ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ನಾವು ಈ ಮುಷ್ಕರದಿಂದ ಹಿಂದೆ ಸರಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಮತ್ತೆ ಮುಖ್ಯಮಂತ್ರಿಗಳ ಮೇಲೆ ಏನು ಒಂದು ವಿಶ್ವಾಸವನ್ನು ಇಟ್ಟು ಎಂಡಿ ಅವರು ಹೇಳಿದ್ದಾರೆ, ಅವೆಲ್ಲ ವಿಶ್ವಾಸಕ್ಕೆ ನಾವು ಕಟ್ಟುಬಿದ್ದು ಈ ಮುಷ್ಕರದಿಂದ ಹಿಂದೆ ಸರಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್. ಈಗ ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಕಾಲ ಗಂಟ ಮನೆ ವ್ಯವಸ್ಥಾಪನೆ ಸಮಿತಿ ಚರ್ಚೆ ಮಾಡಿದ್ದೀವಿ. ಏನು 12.5% ವೇತನ ಪರಿಷ್ಕರಣೆ ಮಾಡಿದ್ದಾರೆ, ಮತ್ತೆ 1-4-25 ಅಂತಕ್ಕಂಥ ವಿಚಾರದಲ್ಲಿ ಏನಿದೆ ಅವೆಲ್ಲವನ್ನು ಬದಲಾವಣೆ ಮಾಡಬೇಕು ಸರ್ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು. ಮನೆ ವ್ಯವಸ್ಥಾಪನಾ ನಿರ್ದೇಶಕರು ಸಹ ನಮ್ಮ ಹತ್ರ 1.5 ಗಂಟೆ ಕಾಲಕ್ಕೆ ಹೆಚ್ಚು ಚರ್ಚೆ ಮಾಡಿ ಏನು ಇವಾಗ ವೇತನ ಪರಿಷ್ಕರಣೆ ಮತ್ತು ವೇತನದ ಹಿಂಬಾಕಿ ವಿಚಾರದಲ್ಲಿ ಸರ್ಕಾರದ ಗಮನಕ್ಕೆ ತಂದು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಸರಿಪಡಿಸಿಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಮತ್ತೆ ಬಾಟಾ ಭತ್ಯೆ ಇಂಕ್ರಿಮೆಂಟ್ ವಿಚಾರದಲ್ಲೂ ಸಹ ಚರ್ಚೆ ಮಾಡಿ ಸರಿಪಡಿಸಿಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ ಮೇಲೆ ಮತ್ತೆ ಇತ್ತೀಚಿನ ಜಂಟಿ ಕ್ರಿಯಾ ಸಮಿತಿಯಲ್ಲಿ ನಡೆದಂತಹ ಕೆಲವೊಂದು ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ನಾವು ಈ ಮುಷ್ಕರದಿಂದ ಹಿಂದೆ ಸರಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಮತ್ತೆ ಮುಖ್ಯಮಂತ್ರಿಗಳ ಮೇಲೆ ಏನು ಒಂದು ವಿಶ್ವಾಸವನ್ನು ಇಟ್ಟು ಎಂಡಿ ಅವರು ಹೇಳಿದ್ದಾರೆ, ಅವೆಲ್ಲ ವಿಶ್ವಾಸಕ್ಕೆ ನಾವು ಕಟ್ಟುಬಿದ್ದು ಈ ಮುಷ್ಕರದಿಂದ ಹಿಂದೆ ಸರಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್. ಈಗ ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಕಾಲ ಗಂಟ ಮನೆ ವ್ಯವಸ್ಥಾಪನೆ ಸಮಿತಿ ಚರ್ಚೆ ಮಾಡಿದ್ದೀವಿ. ಏನು ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸತ್ತಾರ್ ಕನೆಕ್ಟ್ ಆಗಿದ್ದಾರೆ. ಸತ್ತಾರ್, ಇದ್ದಕ್ಕಿದ್ದ ಹಾಗೆ ಸಾರಿಗೆ ನೌಕರರು, ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಮುಷ್ಕರದಿಂದ ಹಿಂದೆ ಸರಿಯೋದಕ್ಕೆ ಕಾರಣ ಏನು? ವ್ಯವಸ್ಥಾಪಕರ ಜೊತೆ ಈ ಹಿಂದೆ ಕೂಡ ಮಾತನಾಡಿದ್ರು, ಆದ್ರೆ ಈಗ ಹೊಸ ಭರವಸೆಗಳು ಏನ್ ಕೊಟ್ಟಿದ್ದಾರೆ ವ್ಯವಸ್ಥಾಪಕರು? ಹೇಗೆ ಈ ಒಂದು ಬಹುದೊಡ್ಡ ಸಮಸ್ಯೆ ಸರ್ಕಾರಕ್ಕೆ ಎದುರಾಗಿದ್ದಂತಹ ಸವಾಲು ಪರಿಹಾರ ಆಗಿದ್ದು ಹೇಗೆ? ಶ್ರೀಲಕ್ಷ್ಮಿ, ಈ ಒಂದು ವಿಚಾರ ಅಂದ್ರೆ ನೌಕರರ ಮತ್ತು ಎಂಡಿ ಜೊತೆ ಆಗಿರ್ಬೋದು ಅಥವಾ ಸಾರಿಗೆ ಸಚಿವರ ಜೊತೆ ನಡೆದಂತಹ ಸಂಧಾನ ಸಭೆಯಲ್ಲಿ ಯಾವುದೇ ಫಲಶ್ರುತಿ ಕಾಣದಂತಹ ಈ ಒಂದು ಮೀಟಿಂಗ್ ಏನಿದೆ, ಬಟ್ ನಿನ್ನೆ ರಾತ್ರೋರಾತ್ರಿ ಈ ರೀತಿ ಡೆವಲಪ್ಮೆಂಟ್ ಆಗಿದ್ದರ ಹಿಂದೆ ಕೆಲವೊಂದಿಷ್ಟು ಅನುಮಾನಗಳು ಮೂಡ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಒಟ್ಟು 7 ಸಂಘಟನೆ ಇತ್ತು, ಅದರಲ್ಲಿ ಇದೀಗ 5ಕ್ಕೆ ಕುಸಿದಿದೆ. 2 ಸಂಘಟನೆ ಇದೀಗ ಹೊರಬಂದಿರುವಂತದ್ದು. ಒಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಸಂಘ ಮತ್ತು ಕೆಎಸ್ಆರ್ಟಿಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಂಘ ಇದೀಗ ಹೊರಬಂದಿದೆ. ನಿನ್ನೆ ಕೆಎಸ್ಆರ್ಟಿಸಿ ಎಂಡಿ ಜೊತೆ ಮಾತುಕತೆ ಆದಂತಹ ಸಂದರ್ಭದಲ್ಲಿ ಅವರು ಕೆಲವೊಂದಿಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಒಂದು, ಸಂಸ್ಥೆಯ ನಿಲುವು ಏನಾಗಿತ್ತು, ಜೊತೆಗೆ ಅದಾದ್ಮೇಲೆ ಸಾರಿಗೆ ಸಚಿವರು ಎಂಟ್ರಿ ಆದ್ಮೇಲೆ ನಿಮ್ಗೆ ಬಂದಂತಹ ಹಿಂಬಾಕಿ ಏನಾಗಿರ್ಬೋದು, ವೇತನ ಪರಿಷ್ಕರಣೆ ಆಗಿರ್ಬೋದು. ಯಾಕಂದ್ರೆ ಈ ಹಿಂದೆ ಸಿಎಂ ಜೊತೆ ಮಾತುಕತೆ ಆದಂತ ಸಂದರ್ಭದಲ್ಲಿ ಕೂಡ ಯಾವುದೇ ಕಾರಣ ಕೂಡ ವೇತನ ಪರಿಷ್ಕರಣೆ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಅಭಿಪ್ರಾಯ ವ್ಯಕ್ತ ಆಗಿತ್ತು. ಅದಾದ ನಂತರ ಮಾಡದಿದ್ರೆ 5-7% ಮಾತ್ರ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಕೂಡ ಅಭಿಪ್ರಾಯ ವ್ಯಕ್ತ ಆಗಿತ್ತು. ಅದಾದ ನಂತರ ಸಾರಿಗೆ ಸಚಿವರು ಎಂಟ್ರಿ ಆಗಿ ಇಲ್ಲ, ನಮ್ಮ ನೌಕರರಿಗೆ ಈ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಖುದ್ದು ಸಿಎಂ ಮುಂದೆ ಪಟ್ಟು ಹಿಡಿದಂತಹ ಕಾರಣಕ್ಕಾಗಿ 26 ತಿಂಗಳ ಹಿಂಬಾಕಿಯನ್ನು ಬರುತ್ತೆ, ಜೊತೆಗೆ 12% ಇದೀಗ ವೇತನ ಕೂಡ ಪರಿಷ್ಕರಣೆ ಆಗಿದೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಇದೀಗ ಜಂಟಿ ಕ್ರಿಯಾ ಸಮಿತಿಯ ನಡುವೆ ಮೂಡಿದಂತಹ ಒಡಕು, ಅಲ್ಲಿ ಕೆಲವೊಂದಿಷ್ಟು ಈ ಹಿಂದೆ ಅನಂತ ಸುಬ್ರಾವ್ ಇದ್ದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ನಿರ್ಧಾರವನ್ನು ಕೂಡ ಅನಂತ ಸುಬ್ರಾವ್ ಅವರು ತೆಗೆದುಕೊಳ್ತಾ ಇದ್ರು, ಎಲ್ಲರ ಜೊತೆ ಮಾತುಕತೆ ಆಡ್ತಾ ಇದ್ರು, ಅವರೊಬ್ಬರು ಲೀಡರ್ ರೀತಿಯಲ್ಲಿ ಇದ್ರು. ಅಂದ್ರೆ ಪ್ರತಿಯೊಬ್ಬರು ಅನಂತ ಸುಬ್ರಾವ್ ಅವರ ಮಾತಿಗೆ ಕಿವಿಗೊಡ್ತಾ ಇದ್ರು, ಅವ್ರೇನ್ ಮಾತಾಡ್ತಾರೋ ಅದೇ ಅವರ ನಿರ್ಧಾರವೇ ಅಂತಿಮ ಆಗ್ತಾ ಇದ್ರು. ಬಟ್ ಇದೀಗ ಅವರ ಅಗಲುವಿಕೆಯ ನಂತರ
ಜಂಟಿ ಕ್ರಿಯಾ ಸಮಿತಿಯಲ್ಲಿ ಆ ರೀತಿಯ ವಾತಾವರಣ ಇಲ್ಲ ಅನ್ನೋದು ಕೂಡ ಖುದ್ದು ಆ ಸಂಘಟಕರ ಮಾತು. ಅಂದ್ರೆ ಇಲ್ಲಿ ಕೆಲವೊಂದು ನಿರ್ಧಾರವನ್ನು ಏಕಪಕ್ಷೀಯವಾಗಿ ತೆಗೆದುಕೊಂಡಿರ್ತಾರೆ. ಉದಾಹರಣೆಗೆ ಇವತ್ತು ಸಾಧನಾ ಸಮಾವೇಶ ದಿನ ತುಮಕೂರಿನ ಟೌನ್ ಹಾಲ್ ನಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಲು ಮುಂದಾಗಿದ್ರು. ಆ ಒಂದು ನಿರ್ಧಾರವನ್ನು ಜಂಟಿ ಕ್ರಿಯಾ ಸಮಿತಿಯಲ್ಲಿರುವಂತಹ ಎಲ್ಲಾ ಸಂಘಟಕರು ಸೇರಿ ತಗೊಂಡಿದ್ರು. ಬಟ್ ಅದನ್ನು ವಾಪಸ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಬಹುತೇಕ ಸಂಘಟಕರಿಗೆ ಅದರ ಯಾವುದೇ ರೀತಿ ಮಾಹಿತಿ ಇರಲಿಲ್ಲ. ಈ ರೀತಿ ವಾಪಸ್ ತೆಗೆದುಕೊಂಡಿರುವ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇರಲಿಲ್ಲ. ಒಂದಿಬ್ರು ನಾಯಕರು ಅದನ್ನು ವಾಪಸ್ ತೆಗೆದುಕೊಂಡಿದ್ರು. ಇದೇ ವಿಚಾರ ಬಗ್ಗೆಯೂ ಕೂಡ ಸಾರಿಗೆ ನೌಕರ ಜಂಟಿ ಕ್ರಿಯಾ ಸಮಿತಿಯ ನಡುವೆ ಒಂದು ಆಂತರಿಕ ಭಿನ್ನಾಭಿಪ್ರಾಯ ಮೂಡಿತ್ತು. ಇದಾದ ನಂತರ ಇದೀಗ ಒಂದೊಂದೇ ಸಂಘಟನೆಗಳು ಹೊರಬರ್ತಾ ಇದೆ. ಇಲ್ಲಿ ಆಶ್ಚರ್ಯ ಏನಂದ್ರೆ ಡೇ ಒನ್ ಇಂದಲೂ ಕೂಡ ಈ ಜಗದೀಶ್ ಅವರು ಅದರ ಮುಂಚೂಣಿ ನಾಯಕರಾಗಿದ್ರು. ಪ್ರತಿಯೊಂದು ಹೋರಾಟದಲ್ಲೂ ಕೂಡ ಕರಪತ್ರ ಹಂಚಿಕೆಯಿಂದ ಹಿಡಿದು ಪ್ರತಿಯೊಂದು ವಿಚಾರವನ್ನು ಕೂಡ ಮುಂಚೂಣಿಯಲ್ಲಿ ನಿಂತು ಮಾಡ್ತಾ ಇದ್ರು. ಪ್ರತಿಯೊಂದು ಮುಷ್ಕರ ಸಂದರ್ಭದಲ್ಲಿ ಅವರೇ ಮುಂಚೂಣಿಯಲ್ಲಿ ಫಸ್ಟ್ ಲೈನ್ ಲೀಡರ್ ಅಲ್ಲಿ ಅವರಿದ್ರು. ಬಟ್ ಇವತ್ತು ಅವರೇ ಹೊರ ಬಂದಿರೋದ್ರಿಂದ ಇಲ್ಲಿ ಒಂದು ಕಡೆ ಭಿನ್ನಾಭಿಪ್ರಾಯ ಸ್ಪಷ್ಟ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ನಾಳೆ ಮುಷ್ಕರ ಏನಿದೆ ಅದು ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸತ್ತಾರ್ ಡೀಟೇಲ್ಸ್ ಆಗಿ. ಕೆಎಸ್ಆರ್ಟಿಸಿ ನೌಕರರ ಸಂಘದ ಅಧ್ಯಕ್ಷ ಜಗದೀಶ್ ಅವರು ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಜಗದೀಶ್ ಅವರೇ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಜಗದೀಶ್ ಅವರೇ, ಈಗ ಸಡನ್ ಆಗಿ ನೀವು ಇದಕ್ಕೆ ಒಪ್ಕೊಳ್ಳೋದಕ್ಕೆ, ಸಂಧಾನಕ್ಕೆ ಒಪ್ಕೊಂಡು ಮುಷ್ಕರ ಮಾಡೋದಿಲ್ಲ ಅಂತ ಮುಷ್ಕರ ವಾಪಸ್ ತಗೊಳ್ಳೋದಕ್ಕೆ ಏನ್ ಕಾರಣ ಅಂತ ನನ್ನ ಪ್ರಶ್ನೆ. ನೀವು ಅವಾಗ್ಲೂ ಕೂಡ ಆನ್ಸರ್ ಮಾಡಿದ್ರಿ. ಆದ್ರೆ ನನ್ನ ಪ್ರಶ್ನೆ ಇರೋದು, ನಿಮ್ಮ ವ್ಯವಸ್ಥಾಪಕರು ಇಷ್ಟು ಸುಲಭವಾಗಿ ನಿಮಗೆ ಮಾತಾಡೋದಕ್ಕೆ ಸಿಗ್ತಾರೆ, ಎಲ್ಲಾ ಸಮಸ್ಯೆ ಪರಿಹರಿಸ್ತಾರೆ ಅಂತಿದ್ರೆ, ಆಮೇಲೆ ರಾಮಲಿಂಗಾರೆಡ್ಡಿ ಅವರಂತೂ ಗೊತ್ತೇ ಇದೆ, ಜನಸ್ನೇಹಿ ಸಾರಿಗೆ ಸಚಿವರವರು. ಸೊ ಅವರು ಯಾವಾಗ್ಲೂ ಕೂಡ ನಿಮ್ ವಿರೋಧವಾಗಿ ಏನು ಹೋಗಿಲ್ಲ. ಹಿಂಗೆಲ್ಲ ಇದ್ದಾಗ ನೀವು ಯಾಕೆ ಮುಷ್ಕರಕ್ಕೆ ಹೊರಟಿದ್ರಿ ಅಂತ? ಮೇಡಮ್, ಈಗ ನಾವು ಈ 12.5% ಅನ್ನ ನಾವು 29/4/25 26ರಲ್ಲಿ ನಾವು ಮುಷ್ಕರದ ನೋಟಿಸ್ ಅನ್ನ ಕೊಟ್ಟಿದ್ದು. ಮುಷ್ಕರದ ನೋಟಿಸಿನ ತದನಂತರದಲ್ಲಿ 12.5% ವೇತನ ಪರಿಷ್ಕರಣೆಯನ್ನ ಸರ್ಕಾರ ಹೆಚ್ಚಳ ಮಾಡುತ್ತೆ ಮತ್ತೆ 450 ಕೋಟಿ ಹಣವನ್ನ ಬಿಡುಗಡೆ ಮಾಡುತ್ತೆ. ಇವೆಲ್ಲ ವಿಚಾರಗಳು ನಾವು ಮುಷ್ಕರದ ನೋಟಿಸ್ ಕೊಟ್ಟ ನಂತರದಲ್ಲಿ ನಡೆಯುತ್ತೆ. ನಾವು ಸಾರಿಗೆ ಸಚಿವರಲ್ಲಿ ಮನವಿ ಮಾಡ್ತೀವಿ, ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಏನ್ ಮಾಡಿರ್ತಕ್ಕಂಥ 12.5% ಅನ್ನ ಬಿಜೆಪಿ ಗೌರ್ಮೆಂಟ್ 15% ಕೊಟ್ಟಿದೆ, ಅದಕ್ಕಿಂತ ಹೆಚ್ಚಿನ ಹೆಚ್ಚಳವನ್ನ ಮಾಡಬೇಕು. ಮತ್ತೆ 1/4/25 ಅಂತಕ್ಕಂಥದನ್ನ ಬದಲಾವಣೆ ಮಾಡಿ 1/1/24ಕ್ಕೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ನಾವೆಲ್ಲರೂ ಕೇಳ್ಕೊಂಡಿರ್ತೀವಿ. ಮೇಡಮ್, ಸಾರಿಗೆ ಸಚಿವರನ್ನು ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿರ್ತಾರೆ. ಆದ್ರೆ ಮುಷ್ಕರದ ಹಾದಿನಲ್ಲಿ ನಾವೆಲ್ಲರೂ ಸಹ ಮುಂದೆ ಹೊರದಿರ್ತೀವಿ ಸರ್. ಯಾವುದೇ ಕಾರಣಕ್ಕೂ ನಮ್ಮನ್ನ ಸಿಎಂ ಜೊತೆ ಒಂದು ಸುತ್ತಿನ ಮಾತುಕತೆ ಆಡಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ. ಆದ್ರೆ ನಿನ್ನೆ ಸುದೀರ್ಘವಾಗಿ 1.5 ಗಂಟೆ ಕಾಲ ಹೆಚ್ಚು ಎಂಡಿ ಅವರ ಜೊತೆ ಚರ್ಚೆ ನಡೆಯುತ್ತೆ. ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಎಲ್ಲವನ್ನು ಸವಿಸ್ತಾರವಾಗಿ ಹೇಳಿ, ಸಾರಿಗೆ ಸಚಿವರ ಜೊತೆ ಸಹ ಫೋನ್ ಮುಖಾಂತರವಾಗಿ ಮಾತಾಡಿ ಮುಂದಿನ ದಿನದಲ್ಲಿ ನಿಮ್ಮ ಸಮಸ್ಯೆ ಏನಿದೆ ಸಮಸ್ಯೆಯನ್ನು ಇತ್ಯರ್ಥಪಡಿಸ್ಕೊಡ್ತೀವಿ ಅಂತಕ್ಕಂಥ ಒಂದು ವಿಚಾರವನ್ನ ಭರವಸೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ನಾವು ರಾತ್ರಿ ವ್ಯವಸ್ಥಾಪಕ ನಿರ್ದೇಶಕರ ಒಂದು ಅನುಮೋದನೆ ಮೇರೆಗೆ ಈ ನಿರ್ಧಾರವನ್ನ ತಗೊಳ್ತೀವಿ. ಮೇಡಮ್, ಈಗ ಮತ್ತೆ ಬಿಎಂಟಿಸಿನವ್ರು ಏನ್ ಮಾಡ್ತಾರಂತೆ? ಅವರು ಮುಷ್ಕರ ಮಾಡ್ತಾರಂತ ನಾಳೆ? ಮೇಡಮ್, ಇಲ್ಲ ಮೇಡಮ್, ನಾವು ಬಿಎಂಟಿಸಿ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ವಾಯುವ್ಯ ವಿಭಾಗ ಆಗಿರ್ಬೋದು, ಕೆಎಸ್ಆರ್ಟಿಸಿ 4 ನಿಗಮದ ಒಳಗೊಂಡಂಗೆ ನಮ್ಮ ಸಂಘಟನೆ ಇರತಕ್ಕಂಥದ್ದು. ಮೇಡಮ್, ಹಾಗಾಗಿ ನಾವು ಎಲ್ಲಾ ಪದಾಧಿಕಾರಿಗಳಿಗೂ ಕರೆ ಕೊಟ್ಟಿದ್ದೇವೆ. ಎಲ್ಲರೂ ಸಹ ಎಂದಿನಂತೆ ಕರ್ತವ್ಯ ನಿರ್ವಹಣೆ ಮಾಡಿ ಮುಂದಿನ ದಿನದಲ್ಲಿ ಸರ್ಕಾರ ಜೊತೆ ಕೂತು ಮಾತಾಡೋಣ ಅಂತಕ್ಕಂಥ ಒಂದು ವಿಚಾರವನ್ನ ಹೇಳಿದ್ದೀವಿ. ಬಿಎಂಟಿಸಿ ಬಸ್ಗಳು ಇರ್ತವೆ ನಾಳೆ? ಹೌದು ಮೇಡಮ್, ಎಲ್ಲಾ ಬಸ್ಗಳು ಯಥಾಸ್ಥಿತಿ ಆಚರಣೆ ಆಗ್ತವೆ. ಮೇಡಮ್, ಜಗದೀಶ್ ಅವರೇ, ಈ ಅನಂತ ಸುಬ್ಬರಾವ್ ಅವರು ಅವರ ನಂತರದಲ್ಲಿ ಇದೀಗ ಈ ಹೋರಾಟಗಳು, ಕಾರ್ಮಿಕ ಹೋರಾಟಗಳು ಮೊದಲಿನಂತೆ ಇಲ್ಲ, ಏಕಪಕ್ಷವಾಗಿ ನಿರ್ಧಾರಗಳನ್ನು ತಗೊಳ್ಳಲಾಗ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹೌದಾ? ಏನ್ ಸಮಸ್ಯೆ ಇದೆ ಅಲ್ಲಿ? ಜಂಟಿ ಕ್ರಿಯಾ ಸಮಿತಿನಲ್ಲಿ ಏನ್ ಸಮಸ್ಯೆ ಇದೆ? ನೀವ್ ಯಾಕೆ ಹೊರಗೆ ಬರ್ಬೇಕಾಯ್ತು? ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ನಾಳೆ ವೀಕ್ಷಕರೇ ಬಿಎಂಟಿಸಿ ಬಸ್ಗಳು ಇರತ್ತೆ. ಕೆಎಸ್ಆರ್ಟಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಎಲ್ಲಾ ನಿಗಮಗಳ ಬಸ್ಗಳು ಕೂಡ ಓಡಾಡ್ತವೆ ನಾಳೆ. ಸೊ ಕೆಎಸ್ಆರ್ಟಿಸಿ ನೌಕರರ ಸಂಘದ ಅಧ್ಯಕ್ಷ ಜಗದೀಶ್ ಅವರು ಈಗ ತಾನೇ ಹೇಳಿಕೆ ಕೊಟ್ಟಿರೋ ಪ್ರಕಾರ ಕೆಎಸ್ಆರ್ಟಿಸಿಯ ಯಾವುದೇ ನೌಕರರು ಕೂಡ ನಾಳೆಯ ಮುಷ್ಕರದಲ್ಲಿ ಭಾಗಿಯಾಗ್ತಾ ಇಲ್ಲ. ವ್ಯವಸ್ಥಾಪಕರು ಅವರ ಭರವಸೆಗಳನ್ನ ಈಡೇರಿಸುವಂತ ಭರವಸೆಯನ್ನ ಕೊಟ್ಟಿದ್ದಾರೆ, ಅವರ ಸಮಸ್ಯೆಗಳನ್ನ ಈಡೇರಿಸುವಂತ ಭರವಸೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಮುಷ್ಕರ ಮಾಡ್ತಾ ಇಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ. ಅಂತೂ ಇಂತೂ ಸಾಧನಾ ಸಮಾವೇಶದ ಮುನ್ನಾ ದಿನವೇ ಇವರ ಹೋರಾಟವನ್ನ ಡಿಫ್ಯೂಸ್ ಮಾಡುವಲ್ಲಿ ಅಥವಾ ಹೋರಾಟವನ್ನ ಅಲ್ಲಿಗೆ ನಿಲ್ಲಿಸುವಲ್ಲಿ ರಾಜ್ಯ ಸರ್ಕಾರ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಕೆಎಸ್ಆರ್ಟಿಸಿ ಅಥವಾ ಸಾರಿಗೆ ಸಿಬ್ಬಂದಿ ನಾಳೆ ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇಲ್ಲ. ಒಂದ್ ಕಡೆ ಈ ಸಾರಿಗೆ ಮುಖಂಡರುಗಳು ಅವರ ವ್ಯವಸ್ಥಾಪಕರ ಜೊತೆ ಮಾತನಾಡಿ ನಾಳೆ ನಾವು ಮುಷ್ಕರದಲ್ಲಿ ಭಾಗವಹಿಸ್ತಾ ಇಲ್ಲ ಅಂತ ಡಿಸಿಷನ್ ತಗೊಂಡ್ಬಿಟ್ಟಿದ್ದಾರೆ. ಆದ್ರೆ ಸಾರಿಗೆ ನೌಕರರ ಸಮಸ್ಯೆಗಳು ಬಗೆಹರಿದು ಬಿಟ್ಟುವ? ಖಂಡಿತ ಇಲ್ಲ.
ಇನ್ನೂ ಜಸ್ಟ್ ಮಾತಾಡ್ತೀವಿ ಅದ್ರ ಬಗ್ಗೆ ಅಂತ ಭರವಸೆ ಕೊಟ್ಟಿದ್ದಾರೆ ಅಷ್ಟೇ. ಸಣ್ಣ ಸಣ್ಣ ಸಂಗತಿಗಳು ಅಂದ್ರೆ ಅವ್ರಿಗೊಂದು ಊಟ ಇರ್ಬೋದು, ಅವ್ರಿಗೊಂದು ಫೆಸಿಲಿಟಿ ಇರ್ಬೋದು, ಅವ್ರಿಗೊಂದು ರೆಸ್ಟಿಂಗ್ ಪ್ಲೇಸ್ ಇರ್ಬೋದು, ಇಂಥದ್ದು ಯಾವುದೂ ಇಲ್ಲ ಅಂತ ಸಾರಿಗೆ ಸಿಬ್ಬಂದಿಗೆ, ಡ್ರೈವರ್ಸ್ ಕಂಡಕ್ಟರ್ಸ್ಗೆ ದೂರ ಟ್ರಿಪ್ ಮಾಡುವಂತ ಡ್ರೈವರ್ಸ್ ಕಂಡಕ್ಟರ್ಸ್ಗಂತೂ ಅವರ ಪರಿಸ್ಥಿತಿ ನಿಜಕ್ಕೂ ಶೋಚನೀಯ. ಇಂತಹ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆಯೂ ಕೂಡ ಸರ್ಕಾರ ಗಮನ ಹರಿಸಬೇಕು. ಸುಮ್ಮನೆ ಏನೋ ಮಾಡಿ ಕಾರ್ಮಿಕ ಹೋರಾಟವನ್ನ ಹತ್ತಿಕ್ ಬಿಟ್ವಿ, ಮುಗಿಸಿದ್ವಿ, ಅವ್ರ ಪಾಡಿಗೆ ಅವ್ರು ಹೋದ್ರು, ನಮ್ಗೆ ಸಾಧನ ಸಮಾವೇಶ ಮಾಡಕ್ಕೆ ಏನು ಸಮಸ್ಯೆ ಇಲ್ಲ ಅಂತ ಮುಂದೆ ಹೋಗ್ತಾ ಇದ್ರೆ ಅದು ಮತ್ತಷ್ಟು ಒಳಗೊಳಗೆ ಕುದ್ದು ಮತ್ತೆ ಮುಷ್ಕರಕ್ಕೆ ಅನುವು ಮಾಡಿ ಕೊಡುತ್ತೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಬಗೆಹರಿಸಿದ್ರೆ ಬಹುಶಃ ಇಂಥ ಅವ್ಯವಸ್ಥೆಗಳಾಗೋದಿಲ್ಲ, ಜನಕ್ಕೂ ಕೂಡ ತೊಂದರೆ ಆಗೋದಿಲ್ಲ ಅಂತ ಅನ್ಸುತ್ತೆ. ಅವರ ಅರಿಯರ್ಸ್ ಏನಿದೆ ಅದನ್ನ ಕೂತು ಮಾತಾಡಿ ಎಷ್ಟರ ಮಟ್ಟಿಗೆ ನ್ಯಾಯ ಸಲ್ಲಿಸಬೇಕೋ ಅಷ್ಟರ ಮಟ್ಟಿಗೆ ಅದನ್ನ ಕೊಡ್ಬೇಕಾಗತ್ತೆ ಸರ್ಕಾರ ಅಂತ ಕೆಲಸವನ್ನ ಮಾಡುತ್ತಾ. ಇವತ್ತಿಗೂ ಜನರಲ್ಲಿ ಆಕ್ರೋಶ ಇರುವಂತದ್ದು ಸಾರಿಗೆ ಸಿಬ್ಬಂದಿಗಳಲ್ಲಿ, ಸಾವಿರಾರು ರಾಜ್ಯದಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಸಾರಿಗೆ ಸಿಬ್ಬಂದಿಗಳಲ್ಲಿ ಇರುವಂತಹ ಆಕ್ರೋಶ ಏನು ಅಂದ್ರೆ, ನೀವು ಫ್ರೀ ಕೊಡ್ತೀರಿ, ಶಕ್ತಿ ಯೋಜನೆ ಮಾಡ್ತೀರಿ, ಬೇರೆ ಬೇರೆ ಗ್ಯಾರಂಟಿಗಳಿಗೆ ಕೊಡಕ್ಕೆ ನಿಮ್ಮ ಹತ್ರ ದುಡ್ಡು ಇರುತ್ತೆ, ನಮ್ಗೆ ಸಂಬಳ ಕೊಡಕ್ ನಿಮ್ಮ ಹತ್ರ ಯಾಕೆ ದುಡ್ಡಿಲ್ಲ ಅನ್ನೋದು. ಈಗ ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಕಾಲ ಗಂಟ ಮನೆ ವ್ಯವಸ್ಥಾಪನೆ ಸಮಿತಿ ಚರ್ಚೆ ಮಾಡಿದ್ದೀವಿ. ಏನು 12.5% ವೇತನ ಪರಿಷ್ಕರಣೆ ಮಾಡಿದ್ದಾರೆ, ಮತ್ತೆ 1-4-25 ಅಂತಕ್ಕಂಥ ವಿಚಾರದಲ್ಲಿ ಏನಿದೆ ಅವೆಲ್ಲವನ್ನು ಬದಲಾವಣೆ ಮಾಡಬೇಕು ಸರ್ ಅಂತಕ್ಕಂಥ ವಿಚಾರವನ್ನು ಹೇಳ್ದು. ಮನೆ ವ್ಯವಸ್ಥಾಪನಾ ನಿರ್ದೇಶಕರು ಸಹ ನಮ್ಮ ಹತ್ರ 1.5 ಗಂಟೆ ಕಾಲಕ್ಕೆ ಹೆಚ್ಚು ಚರ್ಚೆ ಮಾಡಿ ಏನು ಇವಾಗ ವೇತನ ಪರಿಷ್ಕರಣೆ ಮತ್ತೆ ವೇತನದ ಹಿಂಬಾಕಿ ವಿಚಾರದಲ್ಲಿ ಸರ್ಕಾರದ ಗಮನಕ್ಕೆ ತಂದು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಸರಿಪಡಿಸಿಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಮತ್ತೆ ಬಾಟಾ ಭತ್ಯೆ ಇಂಕ್ರಿಮೆಂಟ್ ವಿಚಾರದಲ್ಲೂ ಸಹ ಚರ್ಚೆ ಮಾಡಿ ಸರಿಪಡಿಸಿಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ ಮೇಲೆ ಮತ್ತೆ ಇತ್ತೀಚಿನ ಜಂಟಿ ಕ್ರಿಯಾ ಸಮಿತಿಯಲ್ಲಿ ನಡೆದಂತಹ ಕೆಲವೊಂದು ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ನಾವು ಈ ಮುಷ್ಕರದಿಂದ ಹಿಂದೆ ಸರಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಮತ್ತೆ ಮುಖ್ಯಮಂತ್ರಿಗಳ ಮೇಲೆ ಏನು ಒಂದು ವಿಶ್ವಾಸವನ್ನು ಇಟ್ಟು MD ಅವರು ಹೇಳಿದ್ದಾರೆ, ಅವೆಲ್ಲ ವಿಶ್ವಾಸಕ್ಕೆ ನಾವು ಕಟ್ಟುಬಿದ್ದು ಈ ಮುಷ್ಕರದಿಂದ ಹಿಂದೆ ಸರಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್. ಈಗ ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಕಾಲ ಗಂಟ ಮನೆ ವ್ಯವಸ್ಥಾಪನೆ ಸಮಿತಿ ಚರ್ಚೆ ಮಾಡಿದ್ದೀವಿ. ಏನು 12.5% ವೇತನ ಪರಿಷ್ಕರಣೆ ಮಾಡಿದ್ದಾರೆ, ಮತ್ತೆ 1-4-25 ಅಂತಕ್ಕಂಥ